ತಂದೆ ಹಿಮಲೇಶ್ವರ, ಸದಾಕಾಲ ನಮ್ಮ ಮನೆತನವನ್ನು ಸಂತೋಷದಿಂದ ಇಡು ತಂದೆ, ಸಂತೋಷದಿಂದ ಇಡು. ಹಾಗೂ ನಮ್ಮ ಮನೆತನ ನ್ಯಾಯದ ಮನೆತನ ಅಂತ ಹೆಸರುವಾಸಿಯಾಗಿದೆ ಈ ನಾಡಿನಲ್ಲಿ. ಆ ಹೆಸರುವಾಸಿಯ ಕೀರ್ತಿಯನ್ನು ಈ ಅಣ್ಣ ತಮ್ಮಂದಿರು ತರ್ತಾ ಇದ್ದಾರೆ. ಸದಾ ಕಾಲ ಈ ಅಣ್ಣ ತಮ್ಮಂದಿರನ್ನು ಕಾಪಾಡುವ ಭಾರ ನಿನ್ನದು ತಂದೆ, ನಿನ್ನದು. ಯಾವುದೇ ಸಮಯದಲ್ಲಾದರೂ ಯಾರಾದರೂ ಮಾತನಾಡಿದ್ದೇ ಆದ್ರೆ ಅವರ ಮನಸ್ಸಿಗೆ ನೋವಾಗದಂತೆ, ಮನೆ ಮುರಿಯದಂತೆ ಕಾಪಾಡುವ ಭಾರ ನಿನ್ನದು ತಂದೆ, ನಿನ್ನದು. ಕಲ್ಲು ದೇವರ ಮುಂದೆ ನಿಂತು ಕೈ ಮುಗಿದು ಬೇಡಿಕೊಂಡರೆ ಕೇಳಿದವರ ದಯಪಾಲಿಸುವೆ ನಿನ್ನ ಕಲ್ಲ ದೇವರು. ಯಾರು? ಹೋ ಸಾಹುಕಾರೆ, ನೀವು ಬಂದ ಕಾರಣ? ತುಂಬಿ ಮಕರಂದವಾಗಿ ಕಾಡಲ್ಲಂತೆ ಅಷ್ಟೇ ಗಂಗಾ. ಈ ಸುಂದರ ಸೌಭಾಗ್ಯವನ್ನು ಹೊತ್ತು ಈ ಸುಂದರ ಚಂದ್ರುಳ ನೋಡಿದ ಕ್ಷಣ ಮೌನವಾಗಿದೆ. ನಿನ್ನೊಡನೆ ಸುಖ ಪಡಲು ಆಶೆಯಿಂದ ಓಡಿ ಓಡಿ ಬಂದೆ. ದೇವಲೋಕದ ಅಪ್ಸರನ್ನು ದರಿಗಳಿಸಿ ಬಡತನದಲ್ಲಿ ಹುಟ್ಟಿಸಿ ಬಡವರಿಗೆ ಜೊತೆ ಮಾಡಿ ಕಳಿಸಿದ ಬ್ರಾಹ್ಮಣ ಕೆಟ್ಟ ಕೆಲಸ ಕಂಡು ಸಿಟ್ಟು ಬಂದಿತ್ತು. ಗಂಗಾ, ನೀನು ಮನಸ್ಸು ಮಾಡಿದರೆ ನಿನ್ನ ಬಡತನವನ್ನೇ ಅಳಿಸುವೆ. ನನ್ನದಾಗಿರಲು ನಿನಗೆ ಒಪ್ಪಿಗೆಯಾ? ನಾಳೆಗೆ ನಾ ಬಿಗಿಡ್ದು ಮಾತಾಡು. ಈ ಊರಿಗೆ ನ್ಯಾಯ ಇಡುವಂತ ನ್ಯಾಯಾಧೀಶ ನೀನು. ನಿನಗೆ ಒಳ್ಳೆಯ ಗುಣ ಇರಬೇಕು. ಇಂಥ ಹೀನ ಗುಣ ಅಲ್ವೋ, ಹೀನ ಗುಣ ಅಲ್ಲ. ಭಾರತ ಸಂಸ್ಕೃತಿಯಲ್ಲಿ ಸ್ತ್ರೀಯರನ್ನ ಸಹೋದರಿಯ ರೀತಿಯಲ್ಲಿ ನೋಡುವಂತ ಪುಣ್ಯ ಭೂಮಿ ಕಣ, ಪುಣ್ಯ ಭೂಮಿ. ಸಾಹುಕಾರ, ನೀನು ಪಾಪದಿಂದ ದುಡ್ದಿದೆಯಲ್ಲ, ಆ ಪಾಪದ ದುಡ್ಡು, ಆ ದುಡ್ಡು ನನ್ನ ಪಾದದ ಧೂಳಿನ ಸಮಾನ ಕಣ, ನನ್ನ ಪಾದದ ಧೂಳಿನ ಸಮಾನ. ನಿನ್ನ ಪಾಪದ ಕೊಡ ತುಂಬಿದೆ ಅಂತ ಕಾಣಿಸುತ್ತೆ ಕಣೋ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊರಟೋದ್ರೆ ಸರಿ. ನೋಡು, ಇಲ್ಲ ಅಂದ್ರೆ ಈ ಗರತಿಯ ಶಾಪಕ್ಕೆ ಗುರಿ ಆಗ್ಬೇಕಾಗತ್ತೆ. ಪಾಪದ ನಿನ್ನ ಸುಂದರವಾದ ತೊಡೆ ಹಣ್ಣಿನ ನಂತರ ನಿನ್ನ ತುಟಿಗೆ ಚುಂಬನ ನೀಡಿ ನನ್ನ ಬಾವು ಬಂಧನದಲ್ಲಿ ಅಪ್ಪಿಕೊಂಡು ಬಂದಿರುವೆ ಹುಚ್ಚ ಹೆಣ್ಣೆ. ನಿನಗೆ ಜನ್ಮ ಕೊಟ್ಟಳು ಕೂಡ ಒಂದು ಹೆಣ್ಣು, ನನ್ನ ಮಾರಿರೋದು. ನಿನ್ನ ಅಕ್ಕ ತಂಗಿ ಕೂಡ ಒಂದು ಹೆಣ್ಣು. ನೀ ಯಾವತ್ತು ನನ್ನ ಕಣ್ಣಲ್ಲಿ ಕುಕ್ಕಿದೆಯೋ ಆವತ್ತೇ ನಿನ್ನ ಮೇಲ ಮನಸ್ಸಾಗಿ. ನೀನು ನನ್ನ ಮನ ತೃಪ್ತಿ ಪಡಿಸಿದರೆ ನನ್ನ ಬಂಗಾರದ ಅರಮನೆಯಲ್ಲಿ ಸಿಂಗಾರಿಕೊಂಡು ತೂಗು ಮಂಚದ ಮೇಲೆ ಉಯ್ಯಾಲೆ ಆಡುವುದು ಗಂಗಾ. ಸಾಹುಕಾರ, ತೀರತೆಗೆ ಶೀಲವೇ ಬಂಗಾರ ಕಣೋ, ಶೀಲವೇ ಬಂಗಾರ. ತನ್ನ ಗಂಡನೇ ದೇವರು ಅಂತ ಪೂಜಿಸಿದ್ರೆ ಸುಖ ಸಾಗರದಲ್ಲಿ ತೇಲಬಹುದು. ನೋಡು, ಗರತಿಯ ತಂಡಗೆ ಏನಾದ್ರೂ ನೀನು ಬಂದಿದ್ದೆ ಆದ್ರೆ
ನಿನ್ನಂತವರು ಸಾವಿರಾರು ಮಂದಿ ಎದೆ ಬಿಡಿದು ಬಿಸಿ ರಕ್ತ ಕುಡಿದ ಈ ಧನರಾಜನಿಗೆ ಸಾವಿನ ಅಂಜಿಕೆ ತೋರಿಸಿವೆ ಆ ಹುಚ್ಚು ಹೆಣ್ಣೆ ಎಂದು ನೀ ನನಗೆ ದಕ್ಕಲೇಬೇಕು. ಏಯ್! ಸೀತಾ ಮಾತೆಯನ್ನು ಬಯಸಿದ ರಾವಣ ರಾವಣನಿಂದ ಸತ್ತ. ದ್ರೌಪದಿಯನ್ನು ಬಯಸಿದ ಕೀಚಕ ಭೀಮನಿಂದ ಸತ್ತ. ಈ ಕೊರತೆಯನ್ನು ಬಯಸೋದಕ್ಕೆ ಏನಾದ್ರೂ ಬಂದಿದ್ದೆ ಆದ್ರೆ ನನ್ನ ಮೈದು ನಾನೇ ನನ್ನ ಸಾಯಿಸ್ಬಿಡ್ತಾಳು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊರಟಾಗಿಲ್ಲಿಂದ. ರಾಮಾಯಣ ಮಹಾಭಾರತ ಕಥೆ ಹೇಳಿ ಅನ್ನಿಸ್ರಿ ಯಾವ್ದ್ರೆ ಹಿಂದಿ ಸರವಂದಿ ನಾ ಮನಸ್ಸಿಟ್ಟ ಹೆಣ್ಣನ್ನು ನನ್ನದಾಗಿಸಿಕೊಳ್ಳುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಪಾರೇ ನನ್ನ ಸೊಕ್ಕಿನ ಹೆಣ್ಣು ದೂರ ನಿಂತ್ಕೊಂಡು ಮಾತಾಡ. ಇಂಥ ಪಾಪದ ಕೆಲಸಕ್ಕೆ ಏನಾದ್ರೂ ಮುಂದಾದ್ರೆ ನಿನ್ನ ಹಿಂದೆ ಸಾವು ಬರುವುದು ಎತ್ತರ. ಕಾಮದಿಂದ ಕಣ್ಣುಗಳು ಕುರುಡವಾಗಿದೆ, ಕಿವಿಗಳು ಕಿವುಡವಾಗಿದೆ, ಹೃದಯ ಕಲ್ಲವಾಗಿದೆ. ಪಾಪದ ಭಯವಿಲ್ಲ, ಸಾವಿನ ಅಂಜಿಕೆ ಇಲ್ಲ. ನೀನು ನನ್ನೊಡಲು ಒಪ್ಪಿದರೆ ಒಪ್ಪದಿದ್ದರೆ ಬಲಾತ್ಕಾರದಿಂದರೆ ನಾನಿನ್ನ ಮೈ ಸುಖ ಪಡುವೆ. ನೋಡು, ಇಂಥ ದುಷ್ಟ ಕಾರ್ಯಕ್ಕೆ ದೂರ ಇರು. ಧರ್ಮದಿಂದ ನಡೆಯೋದನ್ನ ಕಲಿಯೋ, ಧರ್ಮದಿಂದ ನಡಿ. ಹೆಣ್ಣಿಗಾಗಿ ಮಣ್ಣಿಗಾಗಿ ಒದ್ದಾಡಿ ಸಾಯ್ಬೇಡ. ಮರ್ಯಾದೆಯಿಂದ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ಇಂದಾದರೂ ನೀತಿಯಿಂದ ಬದುಕು. ನಿನ್ನ ಅಂದವನ್ನು ಕಂಡು ಆನಂದಗೊಂಡಿದೆ ನನ್ನ ಮನ. ತಿರಸ್ಕರಿಸಿದೆ ಒಪ್ಪಿಕೋ ಈ ನನ್ನ ಜೀವನ. ಧರ್ಮ ನೀತಿಯಿಂದ ಬದುಕಿದರೆ ಸುಖ ನಿನಗೆ ಎಂದೂ ಸಿಗುವುದಿಲ್ಲ. ಬಳಿಗೆ ಬಂದ ಭಾಗ್ಯವನ್ನು ತಿರಸ್ಕರಿಸಿದರೆ ನಿನ್ನಂತಾನದ ದುಷ್ಟ ಹೆಣ್ಣ ಬೇರೆ ಯಾರಿಲ್ಲ. ನನ್ನ ಗಂಡನಿಗೆ ಅಂತಾನೆ ಮೀಸಲಾಗಿರೋ ಈ ಹೆಣ್ಣಿನ ಶೀಲವನ್ನು ನಿನ್ನಂತ ಪಾಪಿಗೆ ಅರ್ಪಿಸೋದಿಲ್ಲ. ಅಲ್ಲ, ಇಲ್ಲಿ ಮಹಾಸತಿ ಅನಸೂಯ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ತ್ರಿಮೂರ್ತಿಗಳು ಕಾಲು ಕಳಿತಿದ್ದರು. ತಿಳ್ಕೊಳ್ಳೋ ಸಾವುಕಾರ. ಕ್ವಾಂಟವೇದಂತ ಕಟ್ಟು ಕತೆ ಹೇಳಿ ಅಂಜಿಸಿದ್ರೆ ಯಾದರೆ ಹಿಂದೆ ಹೋಗುವಂದಿಯ ಗಂಗ. ನಿನ್ನ ರೂಪಕ್ಕೆ ನಾನು ಮನಸೋತಿರುವೆ. ನಿನ್ನಗ ಪಿತೃಪ್ತಿ ಪಡೆಯವರೆಗೂ ನನ್ನ ಮನಸ್ಸಿಗೆ ಸಮಾಧಾನ. ಏಯ್! ಪಾಪಿ, ದೂರ ನಿಂತ್ಕೊಂಡು ಮಾತಾಡೋ ದುರಾತ್ಮ. ನನ್ನನ್ನು ಮುಟ್ಟೋದಕ್ಕೆ ಬಂದಿದ್ದೆ ಆದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನನ್ನ ಶೀಲನ ಉಳಿಸ್ಕೊಳ್ಳೋದಕ್ಕೆ ನಾನು ಸಿದ್ಧನಾಗಿರುವೆ. ಚಂಡಿ ಚಾವಣಿಯಾಗಿ. ಚಂಡಿ ಆದರೂ ಹೆದರು ಹೇಳು ಕಂಡು ನಾನಲ್ಲ. ಕಾಮದಿಂದ ಕೆಡುಕುತ್ತದೆ ಕಾಮಸಿ ಎಂದು, ತುಂಬುಗಲ್ಲದ ಚೆಲುವೆನು ತುಂಬಿಸಿ ಎಂದು, ಅಂದದ ಅರಗನೆಯನ್ನು ಅಪ್ಪಿ ತೃಪ್ತಿ ಪಡೆಯೆಂದು ಎಂದು ನೀನು ಪಾಪಿ, ದೂರ ನಿಂತ್ಕೊಂಡು ಮಾತಾಡೋ ದುರಾತ್ಮ. ನನ್ನ ಶೀಲನ ಉಳಿಸ್ಕೊಳ್ಳೋದಕ್ಕೆ ಹಿಂದೆ ಸಿದ್ಧರಾಗ್ತೀನೋ, ಹಿಂದೆ ಸಿದ್ಧರಾಗ್ತೀನಿ. ಇವತ್ತಿನಿಂದ ಈಗಿನಿಂದಲೇ ಶುರುವಾಗಿ ಧರ್ಮದ ಯುದ್ಧ. ಏ ಪಾಪಿ,
ಬಾ ಮನೆಗೆ. ಹೆಣ್ಣು ಒಲಿದರೆ ನಾರೇ ಮುರಿದರೆ ಹಮಾರಿ ಎನ್ನುವ ಮಾತು ಇವತ್ತು ನನಗೆ ಪಕ್ಕ ಅರಿವೈತೆ ನೋಡಿ. ದುಷ್ಟ ಕಾಮಕರಿಗೆ ಹೆದರದೆ ಕೈಯಲ್ಲಿ ತ್ರಿಶೂಲವನ್ನು ತೆಗೆದುಕೊಂಡು ಈಗ ನಿನಗಾಗಿ ಹೋರಾಡಲು ನಿಂತ ಈ ನಿನ್ನ ಧೈರ್ಯ ಸಾಹಸಕ್ಕೆ ಬೆರಗಾಗಿ ಹೋದೆ ತಾಯಿ. ನಾನು ಬೆರಗಾಗಿ ಹೋದೆ. ಹೆಣ್ಣಿನ ಶೀಲ ಕಳ್ಕೊಂಡ್ರೆ ಅವಳು ಪ್ರಾಣವನ್ನೇ ಕಳೆದುಕೊಂಡ ಹಾಗೆ. ಇಂಥ ದುಷ್ಟದಿಂದ ದೂರ ಇರಬೇಕಾದ್ರೆ ಇಂಥ ಸಾಹಸವನ್ನು ನಾವು ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಹೆಣ್ಣಾದ ನಾವು ಬದುಕೋಕೆ ಹೇಗೆ ಸಾಧ್ಯ ಕಾಕ? ಮೆಚ್ಚಿದೆ ತಾಯಿ, ನಿನ್ನ ಮಾತಿಗೆ ಮೆಚ್ಚಿದೆ. ಭಾರತ ದೇಶದ ಪ್ರತಿಯೊಂದು ಮನೆ ಹೆಣ್ಣ ಮಗಳು ಗಂಡನೇ ಪತಿ ದೇವರನ್ನು ತಿಳಿದು ನಡೆದರೆ ಕೀರ್ತಿ ಉಳಿಯುವುದು ಈ ಲೋಕ ಇರುವ ತನಕ. ಹುಟ್ಟಿದ ಪಟ್ಟ ಮನೆಯ ಕೀರ್ತಿ ಹೋರಾಡುವುದು ಜಗವ್ಯಾಪ್ತನಕ್ಕೆ ಇರುವ ತನಕ. ನೀನು ಸಾಮಾನ್ಯ ಮಹಿಳೆಯರಲ್ಲ ತಾಯಿ. ಬ್ರಿಟಿಷರ ಎದಿಗುಂಡಿಯನ್ನು ಬದ್ದು ಬಡಿದು ಕಿತ್ತೂರಿನ ರಾಣಿ ಚೆನ್ನಮ್ಮ ತಾಯಿ ನೀನು ಗಂಗಾ ಮಾತೆ. ಸರಿ ಕಾಕ, ನಡೀರಿ ಹೊರಡೋಣ. ನೋಡಿ, ಇಲ್ಲಿ ನಡೆದಿರೋ ಘಟನೆ ನಮ್ಮಿಬ್ಬರಿಗೆ ಬಿಟ್ಟು ಮತ್ಯಾರಿಗೂ ತಿಳಿಬಾರ್ದು. ಆ ಮಾತನ್ನ ದಯವಿಟ್ಟು ನಡೆಸ್ಕೊಡಿ ಕಾಕ. ಆಯ್ತು ತಾಯಿ, ಈ ಮಾತು ನಾನು ಎಂದೆಂದಿಗೂ ಮರಿಲಾರೆ. ನಡೆಯೋ